ನನಗ್ ಬರೋ ಹಿಂದಿ ಯಾವ್ದು ಅಂದ್ರೆ ನಮ್ಮ ಶಿವಾಜಿನಗರ ಹಿಂದಿ ಏ ಕರ್ಕೋ ಓ ಕರ್ಕೋ ನಾವು ಆ ಲೆವೆಲ್ ಹಿಂದಿ ಮಾತನಾಡೋದು. ಏ ಕರ್ಕೋ ಓ ಕರ್ಕೋ ಅಂತ ಮಾತಾಡೋ ಹಿಂದಿ ಮಾತಾಡೋಂತ ಒಟ್ಟು ಜಿ ನ್ಯೂಸ್ ನ ಚೀಫ್ ಮಾಡ್ಬಿಟ್ರು. ನಾನು ಜಿ ನ್ಯೂಸ್ ನಲ್ಲಿ ಬೆಂಗಳೂರು ಚೀಫ್ ಆಗಿ ಬ್ಯೂರೋ ಚೀಫ್ ಆಗಿ ಒಂದು 2 ವರ್ಷ ಕೆಲಸ ಮಾಡಿದೆ. ಸೊ ಅಷ್ಟೊತ್ತಿಗೆ ಯಾರಪ್ಪ ಇದು ಹಿಂದಿ ಬರಲ್ಲ ಏನ್ ಬರಲ್ಲ. ಸೊ ಒಂದು 4-5 ಜನ ರಿಪೋರ್ಟರ್ಸ್ ಇದ್ರು, ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಇನ್ 2005 ಅಗೇನ್ ಏಷ್ಯಾನೆಟ್ ಕಾಂಟ್ಯಾಕ್ಟೆಡ್ ಮೀ, ಮತ್ತೆ ಕನ್ನಡ ಚಾನಲ್ ತರ್ತಿದೀವಿ, ನೀವು ಬರಲೇಬೇಕು ಅಂದ್ರು. ಸೊ ಆಗ ಪ್ರಾರಂಭ ಮಾಡಿದ್ದು ಸುವರ್ಣ ಎಂಟರ್ಟೈನ್ಮೆಂಟ್ ಚಾನಲ್. ಸೊ ಸುವರ್ಣ ಸ್ಟಾರ್ಟ್ ಮಾಡಿ ಸುವರ್ಣದ ಒಳಗಡೆ ಬರೋ ನ್ಯೂಸ್ ನೋಡ್ಬಿಟ್ಟು ರಾಜೀವ್ ಚಂದ್ರಶೇಖರ್ಗೆ ಬಹಳ ಇದಾಗ್ಬಿಡ್ತು, ನ್ಯೂಸ್ ಚಾನಲ್ ಮಾಡೇ ಬಿಡೋಣ ಅಂತ. ಸೊ ವಿ ಸ್ಟಾರ್ಟೆಡ್ ಸುವರ್ಣ ನ್ಯೂಸ್ ಇನ್ 2007 or 8. ಒಂದು ಕ್ಯೂರಿಯಾಸಿಟಿ ಇದೆ. ಈಗೆಲ್ಲ ನಾವು ಪತ್ರಿಕೋದ್ಯಮಕ್ಕೆ ಬರಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಎಕ್ಸಾಮ್ಸ್ಗಳನ್ನ ಪರೀಕ್ಷೆಗಳನ್ನೆಲ್ಲ ತೆಗೆದುಕೊಳ್ತಾರೆ, ರಿಟರ್ನ್ ಎಕ್ಸಾಮ್ ಅವರೆಲ್ಲ ನಾವು ನೋಡ್ತಾ ಇರ್ತೀವಿ. ನೀವಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಇಂಟರ್ವ್ಯೂಗಳನ್ನ ತೆಗೆದುಕೊಳ್ತಾ ಇದ್ರು? ಒಂದು ನಿಮಗ್ ನಾನು ಮೀರಾ ಹೇಳ್ಬೇಕು ಅಂತಂದ್ರೆ, ಒಂದನೇದಾಗಿ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಎಂದೂ ಕೂಡ ಇವತ್ತಿನವರೆಗೆ ಒಂದು ಅರ್ಜಿ ಹಾಕಿ ಬಂದವನಲ್ಲ, ಇಂಟರ್ವ್ಯೂ ಮಾಡೋದವನೇ ಅಲ್ಲ. ಸೊ ನಾನು ಪತ್ರಿಕೋದ್ಯಮ ಪ್ರಾರಂಭ ಫಸ್ಟ್ ಆಕಾಶವಾಣಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಊರು ಬಿಟ್ಟೆ. ಜಗಳಗಳು, ಹೊಡೆದಾಟಗಳು, ಕ್ರಾಂತಿ, ಬದಲಾವಣೆ ಬದಿಸಿ ನಾನು ರೈತ ಚಳವಳಿಯಲ್ಲಿ ಇದ್ದವನು, ದಲಿತ ಚಳವಳಿಯನ್ನು ಬೆಂಬಲ ಕೊಡ್ತಾ ಬಂದವನು. ಈಗ ಸೊ ಆಗಿರ್ಲಿ, ನಾನು ಬಂದಾಗಷ್ಟೇ ಫಸ್ಟ್ ಐ ವಿಲ್ ಟೆಲ್ ಯು, ನಾನು ಒಂದ್ ದಿವಸ ಆಕಾಶವಾಣಿಗೆ ಹೋದೆ. ಅವರು ಪ್ರದೇಶ ಸಮಾಚಾರ ಓದೋದಕ್ಕೆ ನನಗೆ ಅವಕಾಶ ಕೊಟ್ಟು ಕ್ಯಾಸುವಲ್ ಆಗಿ ಪ್ರಾರಂಭ ಮಾಡಿದೆ. ಸ್ವಲ್ಪ ದಿನ ಆದ್ಮೇಲೆ ಬೇಜಾರಾಯ್ತು, ಯಾಕೋ ಬೆಳಗಿನ ಜಾವ ಯಾರು ಹೇಳ್ತಾರೆ ಅಂತ. ಸಮೇತ ಕರ್ನಾಟಕದ ಕಚೇರಿಗೆ ಹೋದೆ. ಸೊ ಹೋದ ತಕ್ಷಣ ಹೊರಟೆ ಇದ್ದೆವು, ಹೀಗೀಗೆ ಅಂತಂದೆ. ಆಯ್ತು ಬರ, ನೀ ಹೆಂಗೆ ಕೆಲಸ ಮಾಡ್ತೀಯ ನೋಡ್ತೀವಿ, ನಂತರ ನಿನ್ಗೆ ನಾವು ಬೇಕಾದ್ರೆ ಅಪಾಯಿಂಟ್ ಮಾಡ್ಕೋತೀವಿ ಅಂದರು. ಐ ಜಾಯಿಂಟ್ ದೇರ್. 2 ತಿಂಗಳಾದ್ಮೇಲೆ 80 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. ಸೊ ಅದಾದ್ಮೇಲೆ ನನಗೆ ಯಾಕೋ ಇದು ಅನ್ನೋ ಹೊತ್ತಿಗೆ ಒಂದು ಹೊಸ ಪತ್ರಿಕೆ ಬಂತು, ಅದು ಮುಂಜಾನೆ ಅಂತ. ಸೊ ಅಲ್ಲಿ ಡೆಪ್ಯೂಟಿ ಚೀಫ್ ರಿಪೋರ್ಟರ್ ಆಗಿ ಮುಂಜಾನೆ ಪತ್ರಿಕೆಗೆ ಜಾಯಿನ್ ಆದೆ. ಸೊ ಅದು ಬೇರೆ ಬೇರೆ ಕಾರಣಕ್ಕೆ ಆ ಪತ್ರಿಕೆ ಮುಚ್ಚೋಯ್ತು. ನಂತರ ಒಂದು ಸುದ್ದಿ ಸಂಗಾತಿ ಅಂತ ಒಂದು ದಲಿತರ ಪತ್ರಿಕೆ, ಯು ಸಿ, ಅದಕ್ಕೆ ಬೆನ್ನೆಲುಬು ಆಗಿ ಬಹಳ ಜನ ದಲಿತರೆಲ್ಲ ಇದ್ರು. ಸೊ ಆ ಪತ್ರಿಕೆಯಲ್ಲಿ ಎಲ್ಲ ದಲಿತರಿದ್ದವು, ನಾನೊಬ್ಬನೇ ಬ್ರಾಹ್ಮಣ ಆಗಿ. ಸೊ ಅದರದ್ದು ಹೋರಾಟದಲ್ಲಿದ್ದೆ. ಅದರ ಬೆನ್ನೆಲುಬಾಗಿ ದೇವನೂರು ಮಹಾದೇವ ಇದ್ರು, ಡಾಕ್ಟರ್ ಪರಮೇಶ್ವರ ಅಪ್ಪ ಇದ್ರು, ಹೀಗೆ ಬಹಳ ಜನ ಇದ್ರು. ಅದು ನಿಂತು ಹೋದ ಮೇಲೆ ಇನ್ನೇನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಾವು ನೀವು ಅಂತ. VN ಸುಬ್ರಾವ್ ಅಂತ ಇದ್ರು ಅವ್ರು ಎಡಿಟರ್ ಅಲ್ಲೂ. ಸೊ ಆಗ್ಲೇ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪಿಂದ ಆವಾರ ಬಂತು, ಕರೆದ್ರು, ಬಾರಪ್ಪ ಬರ್ತೀಯ ಕೆಲಸಕ್ಕೆ ಅಂತ. ನಾನು ಅಪ್ಲಿಕೇಶನ್ ಹಾಕಿಲ್ಲ, ಇಂಟರ್ವ್ಯೂ ಇಲ್ಲ, ನಥಿಂಗ್. ಹೋದೆ. ಐ ಜಾಯಿಂಡ್ ಆಸ್ ಅ ಪೊಲಿಟಿಕಲ್ ರಿಪೋರ್ಟರ್ ದೇರ್. ಸೊ ಅದನ್ನು ಮುಗಿಸಿ ಒಂದು 10-11 ವರ್ಷ ಕನ್ನಡಪ್ರಭದಲ್ಲಿ ಕೆಲಸ ಮಾಡಿದ್ರೆ 2000 ಇಸ್ವಿಯಲ್ಲಿ. ಸೊ ವಿಜುವಲ್ ಮೀಡಿಯಾ ಪ್ರವೇಶ ಮಾಡಿದೆ. ನಾನು ಕನ್ನಡಪ್ರಭದಲ್ಲಿ ಇದ್ದಾಗಲೂ ನಾನು ದೂರದರ್ಶನದಲ್ಲಿ ಇಂಟರ್ವ್ಯೂಗಳನ್ನೆಲ್ಲ ಮಾಡ್ತಾ ಇದ್ದೆ. 2000ರಲ್ಲಿ ಏಷ್ಯಾನೆಟ್ ಮತ್ತು ಜಿ ನ್ಯೂಸ್ 2 ಸೇರಿ ಒಂದು ಚಾನಲ್ ತರಬೇಕು ಅಂತ ಡಿಸೈಡ್ ಮಾಡಿದ್ರು, ಕಾವೇರಿ ಅಂತ. ಐ ವಾಸ್ ದ ಫಸ್ಟ್ ಎಂಪ್ಲಾಯಿ ದೇರ್. ಏಷ್ಯಾನೆಟ್ ಅವ್ರು ನಾನು ಭಾಳ ಇಷ್ಟಪಟ್ಟರು. ಸೊ ಪಟ್ಬಿಟ್ಟು ನನ್ನ ಅಪಾಯಿಂಟ್ ಮಾಡಿದ್ರು. ಕಾವೇರಿ ವಾಹಿನಿ ಒಂದು 2 ವರ್ಷ ನಡೀತು. ಅಷ್ಟೊತ್ತಿಗೆ ಜಿ ಮತ್ತು ಏಷ್ಯಾನೆಟ್ ನಡುವೆ ಗಲಾಟೆ ಶುರುವಾಯಿತು, ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಸೊ ಅವ್ರು ಒಡೆದು ಹೋಗ್ಬಿಟ್ಟು ಚಾನಲ್ ನಿಂತೋಯ್ತು. ನಂತರ ಜಿದವ್ರು ಹೇಳಿದ್ರು, ನೀವು ಜಿ ಹಿಂದಿ ನ್ಯೂಸ್ ಏನಿದೆ ಅದ್ರ ಬೆಂಗಳೂರು ಚೀಫ್ ಆಗಿ ಕೆಲಸ ಮಾಡಿ ಅಂದರು. ನಿನಗೆ ಗೊತ್ತಾ ಬೇಡ, ನನಗೆ ಸಮಸ್ಯೆ ಅಂದ್ರೆ ನನಗೆ ಹಿಂದಿ ಅಷ್ಟು ಚೆನ್ನಾಗಿ ಬರಲ್ಲ. ನನಗೆ ಬರೋ ಹಿಂದಿ ಯಾವುದು ಅಂದ್ರೆ ನಮ್ಮ ಶಿವಾಜಿನಗರ ಹಿಂದಿ, ಏ ಕರ್ಕೋ ಓ ಕರ್ಕೋ, ನಾವು ಆ ಲೆವೆಲ್ ಹಿಂದಿ ಮಾತನಾಡೋದು. ಏ ಕರ್ಕೋ ಓ ಕರ್ಕೋ ಅಂತ ಮಾತಾಡೋ ಹಿಂದಿ ಮಾತಾಡೋಂತ ಒಟ್ಟು ಜಿ ನ್ಯೂಸ್ ನ ಚೀಫ್ ಮಾಡ್ಬಿಟ್ರು. ನಾನು ಜಿ ನ್ಯೂಸ್ ನಲ್ಲಿ ಬೆಂಗಳೂರು ಚೀಫ್ ಆಗಿ ಬ್ಯೂರೋ ಚೀಫ್ ಆಗಿ ಒಂದು 2 ವರ್ಷ ಕೆಲಸ ಮಾಡಿದೆ. ಸೊ ಅಷ್ಟೊತ್ತಿಗೆ ಯಾರಪ್ಪ ಇದು ಹಿಂದಿ ಬರಲ್ಲ ಏನ್ ಬರಲ್ಲ. ಸೊ ಒಂದು 4-5 ಜನ ರಿಪೋರ್ಟರ್ಸ್ ಇದ್ರು, ಅವ್ರನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಸೊ ನಾನು ಅಂದ್ಕೊಂಡೆ ಬೇಡ, ಬಿಟ್ಬಿಡ್ಬೇಕು ಅಂತ. ಸೊ ನಂದೇ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದೆ ನಾನು. ಭಾನಾಮತಿ ಅಂತ ಒಂದು ಸೀರಿಯಲ್ ETV ಮಾಡಿದೆ. ಇಟ್ ವಾಸ್ ಸಕ್ಸಸ್ಫುಲ್. ಅದಾದ್ಮೇಲೆ ಒಂದು ಅಖಾಡ ಅಂತ ಒಂದು ಸೀರಿಯಲ್ ಮಾಡಿದೆ. ಸೀರಿಯಲ್ಗಳೆಲ್ಲ ಯಶಸ್ವಿ ಆಗ್ತಾ ಇತ್ತು. ಅದನ್ನು